ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯ ಆರಾಧನೆ ಯಾವ ರೀತಿ ಇರಬೇಕು, ಪೂಜೆ ವಿಧಾನ ಯಾವ ರೀತಿ ಮತ್ತು ಪೂಜೆಯ ಸಮಯ ಎಷ್ಟು ಗಂಟೆಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ವೆಂಕಟೇಶ್ವರ ಸ್ವಾಮಿ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಾಳೆ ಸ್ವರ್ಗದ ಬಾಗಿಲನ್ನು ತೆಗೆಯುವ ದಿನ. ನಾವು ಯಾವೆಲ್ಲ ಕೆಲಸ ಮಾಡಿದರೆ ನಮ್ಮ ಜೀವನದಲ್ಲಿ ಸ್ವರ್ಗದ ವಾತಾವರಣ ಪ್ರಾಪ್ತಿಯಾಗುತ್ತದೆ ಹಾಗೂ ನಾವು ಅಂದುಕೊಂಡಂತಹ ಕೆಲಸಗಳನ್ನು ಸಾಧಿಸಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ವೈಕುಂಠ ಏಕಾದಶಿ, ಸ್ವರ್ಗದ ಬಾಗಿಲು ತೆರೆಯುವ ದಿನ. ಈಗಿರಲಿ ನಿಮ್ಮ ಮನೆಯ ಪೂಜಾ ವಿಧಾನ. ಈ ಬಾರಿಯು ವೈಕುಂಠ ಏಕಾದಶಿ ಪೂಜೆಯು ಡಿಸೆಂಬರ್ 30 ಬೆಳಗ್ಗೆ 7:50 ಆರಂಭವಾಗಲಿದೆ. ಈ ದಿನ ಓಂ ನಮೋ ನಾರಾಯಣಾಯ ಮಂತ್ರ ಪಠಿಸುತ್ತಾ ತುಳಸಿ ಅರ್ಚನೆ ಮಾಡುವುದರಿಂದ ವಾಸ್ತು ಮತ್ತು ಪಿತೃದೋಷಗಳು ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ಮನೆಯ ಸಿಂಹದ್ವಾರವನ್ನು ಅಲಂಕರಿಸಿ ದೀಪ ಹಚ್ಚುವುದು ವೈಕುಂಠ ದಾರಿ ತೆರೆದಂತೆ ಎಂದು ನಂಬಲಾಗಿದೆ. ಬದುಕು ಅಂದ ಮೇಲೆ ಕಷ್ಟ ಸುಖಗಳು ಸಾಮಾನ್ಯ, ಆದರೆ ಕೆಲವು ಪವಿತ್ರ ದಿನಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿ ಹೊಂದಿರುತ್ತವೆ. ಅಂಥದ್ದೇ ಒಂದು ದಿನ ವೈಕುಂಠ ಏಕಾದಶಿ. ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಿಲ್ಲ, ಮನೆಯಲ್ಲೇ ಪೂಜೆ ಮಾಡುವುದು ಹೇಗೆ ಎಂಬ ಆತಂಕ ನಿಮಗಿದ್ದರೆ ಚಿಂತೆ ಬಿಡಿ. ಶ್ರೀ ಹರಿಯನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳುವ ಸರಳ ಹಾದಿ ಈಗ ತಿಳಿಸಿಕೊಡುತ್ತೇನೆ, ಬನ್ನಿ. ಮುಂಜಾನೆಯ ಸಂಕಲ್ಪ ಹೀಗಿರಲಿ. ಏಕಾದಶಿಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು 4:30ಕ್ಕೆ ಎದ್ದು ಸ್ನಾನ ಮುಗಿಸಿ. ಈ ದಿನ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ವಿಷ್ಣುವಿಗೆ ಅತ್ಯಂತ ಪ್ರಿಯ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ವೈಕುಂಠ ದ್ವಾರದಂತೆ ತೋರಣಗಳಿಂದ ಅಲಂಕಾರ ಮಾಡಿ. ಮನೆಯ ಸುತ್ತ ತುಳಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುವುದು. ಇನ್ನು ಪೂಜಾ ವಿಧಿ ವಿಧಾನದ ಹಂತಗಳು ಹೀಗಿರಲಿ. ಸಂಕಲ್ಪ: ಮೊದಲು ದೇವರ ಮುಂದೆ ಕುಳಿತು ಮನಸ್ಸಿನಲ್ಲೇ ಉಪವಾಸದ ಸಂಕಲ್ಪ ಮಾಡಿ. ಎರಡನೆಯದಾಗಿ ಪ್ರತಿಷ್ಠಾಪನೆ. ವಿಷ್ಣುವಿನ ವಿಗ್ರಹ ಅಥವಾ ಫೋಟೋಗೆ ಹಳದಿ ಹೂವು ಮತ್ತು ತುಳಸಿಯಿಂದ ಅಲಂಕರಿಸಿ ಶಂಖ ಮತ್ತು ಚಕ್ರವನ್ನು ದೇವರ ಮುಂದೆ ಇಡಿ. ಮೂರನೆಯದಾಗಿ ಮಂತ್ರ ಪಠಣೆ. ವಿಷ್ಣು ಸಹಸ್ರನಾಮ ಅಥವಾ ಸರಳವಾಗಿ ಗೋವಿಂದ ನಾಮವನ್ನು ಪಠಿಸಿ. ಇನ್ನು ನೈವೇದ್ಯ: ತುಳಸಿ ದಳವಿಲ್ಲದೆ ವಿಷ್ಣುವಿನ ಪೂಜೆ ಪೂರ್ಣವಾಗದು. ಪಾಯಸ ಅಥವಾ ಬೆಲ್ಲದ ನೀರಿಗೆ 12 ತುಳಸಿ ದಳಗಳನ್ನು ಹಾಕಿ ಅರ್ಪಿಸಿ. ಪೂಜಾ ಸಮಯ ಮತ್ತು ಮುಹೂರ್ತದ ಸಮಯವನ್ನು ನೋಡೋಣ. ವೈಕುಂಠ ಏಕಾದಶಿ ಆರಂಭ ಡಿಸೆಂಬರ್ 30 ಬೆಳಗ್ಗೆ 7:50ಕ್ಕೆ. ಬ್ರಾಹ್ಮಿ ಮುಹೂರ್ತದ ದೀಪೋತ್ಸವ ಬೆಳಗ್ಗೆ 4:30ರಿಂದ 5:30ಕ್ಕೆ. ಸ್ನೇಹಿತರೆ, ವೈಕುಂಠ ಏಕಾದಶಿಯ ದಿನ ಹಗಲು ನಿದ್ರೆ ಮಾಡಬಾರದು ಮತ್ತು ಸಂಪೂರ್ಣ ಉಪವಾಸ ಸಾಧ್ಯವಾದವರು ಹಣ್ಣು ಹಾಲನ್ನು ಸೇವಿಸಬಹುದು. ಹೆಚ್ಚಿನವರು ದೇವಸ್ಥಾನಕ್ಕೆ ಹೋಗಲು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುತ್ತಾರೆ. ಆದರೆ ಈ ದಿನ ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ ಕುಳಿತು 108 ಬಾರಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸುವುದು ಸಾಕ್ಷಾತ್ ವೈಕುಂಠದಲ್ಲೇ ಕುಳಿತ ಶ್ರೀನಿವಾಸನನ್ನು ನೋಡಿದಷ್ಟೇ ನಮಗೆ ತೃಪ್ತಿಯಾಗುತ್ತದೆ ಹಾಗೂ ನಮಗೆ ಸಾವಧಾನವಾದಂತಹ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತದೆ. ಏಕೆಂದರೆ ಆ ಮಂತ್ರಕ್ಕೆ ಅಷ್ಟು ಪ್ರಬುದ್ಧತೆ ಇದೆ. ಸ್ನೇಹಿತರೆ, ಏಕಾದಶಿಯ ದಿನ ಅಕ್ಕಿ ಆಹಾರ ಸೇವಿಸಬಾರದು. ಏಕೆ ಗೊತ್ತಾ? ಧಾರ್ಮಿಕ ನಂಬಿಕೆಯಂತೆ ಈ ದಿನ ಅಕ್ಕಿಯಲ್ಲಿ ಪಾಪ ಪುರುಷನು ನೆಲೆಸಿರುತ್ತಾನೆ. ವೈಜ್ಞಾನಿಕವಾಗಿ ಏಕಾದಶಿ ಎಂದು ಚಂದ್ರನ ಪ್ರಭಾವದಿಂದ ದೇಹದಲ್ಲಿ ನೀರಿನಂಶ ಹೆಚ್ಚಾಗಿ ಜೀರ್ಣಕ್ರಿಯೆ ಕಷ್ಟ ಆಗುವುದು. ಲಘು ಆಹಾರ ಮತ್ತು ಉಪವಾಸ ಶ್ರೇಷ್ಠ. ದ್ವಾರದ ಅಲಂಕಾರಕ್ಕೆ ಯಾವ ವಸ್ತುಗಳನ್ನು ಬಳಸಬೇಕು ಗೊತ್ತಾ? ಮಾವಿನ ಎಲೆ, ಹಳದಿ ಹೂವುಗಳು ಮತ್ತು ರಂಗೋಲಿಯಿಂದ ದ್ವಾರವನ್ನು ಅಲಂಕರಿಸಿ. ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಸ್ನೇಹಿತರೆ, ನಾವು ಯಾವ ಕೆಲಸಗಳನ್ನು ಮಾಡಬೇಕಾದರೂ ಬ್ರಾಹ್ಮಿ ಮುಹೂರ್ತ ಮಾಡುವುದು ಉತ್ತಮ. ಏಕೆಂದರೆ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ತುಂಬಾ ಶ್ರೇಷ್ಠವಾದಂತಹ ಮುಹೂರ್ತ. ಅದರಲ್ಲೂ ವೈಕುಂಠ ಏಕಾದಶಿಯ ದಿನ ನಾವು ಮಾಡುವಂತಹ ಸಣ್ಣ ಪುಟ್ಟ ಪೂಜೆಗಳು ಹಾಗೂ ನಾವು ಮಾಡುವ ಕೆಲಸಗಳು ಸಾಕ್ಷಾತ್ ಶ್ರೀನಿವಾಸನನ್ನು ಆಕರ್ಷಣೆ ಮಾಡುತ್ತದೆ. ನಮಗೆ ನಾನಾ ರೀತಿಯ ಯೋಚನೆಗಳಾಗಬಹುದು, ನಾನಾ ರೀತಿಯ ಸಂಕಷ್ಟಗಳು ಇದ್ದರೂ ಕೂಡ ವೈಕುಂಠ ಏಕಾದಶಿಯ ದಿನ ಅಂದರೆ ನಾಳೆ ಎಲ್ಲವುದಕ್ಕೂ ಕೂಡ ಪರಿಹಾರ ಸಿಕ್ಕುವಂತಹ ದಿನ. ನಾವು ನಮ್ಮ ಕೈಯಾರೆ ಮಾಡಿದಂತಹ ಏನಾದರೂ ಒಂದು ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ನಾವು ಮಾಡುವ ಪೂಜೆ ಪುನಸ್ಕಾರಗಳೇ ಅವನಿಗೆ ಸಾಕ್ಷಾತ್ ದೇವರನ್ನು ನೋಡಿದಷ್ಟು ಸಂತೋಷವನ್ನು ಕೊಡುವಂತಹ ಪೂಜೆ ನಮ್ಮದಾಗಿರಬೇಕು. ಯಾರು
ನಮ್ಮ ಆಡಂಬರಕ್ಕೆ ತಕ್ಕ ಹಾಗೆ ಪೂಜೆ ಮಾಡಲಿಕ್ಕಾಗುತ್ತಿಲ್ಲವಲ್ಲ ಎನ್ನುವ ಕೊರಗು ಬೇಡ ಸ್ನೇಹಿತರೆ. ವೈಕುಂಠ ಏಕಾದಶಿ ಈ ವಿಷಯಗಳನ್ನು ಪಾಲಿಸಿದರೆ ಸಕಲ ಐಶ್ವರ್ಯ ನಿಮ್ಮದಾಗುತ್ತೆ ಸ್ನೇಹಿತರೆ. ವೈಕುಂಠ ಏಕಾದಶಿ ವರ್ಷದ ಕೊನೆಯ ಹಾಗೂ ಮಹತ್ವದ ಆಚರಣೆಯಾದ ವೈಕುಂಠ ಏಕಾದಶಿಯನ್ನು ನಾನು ಮೊದಲೇ ಹೇಳಿದಂತೆ ಡಿಸೆಂಬರ್ 30 ಅಂದರೆ ನಾಳೆ ಅದ್ದೂರಿಯಾಗಿ ಎಲ್ಲ ಕಡೆ ಆಚರಿಸಲಾಗುತ್ತದೆ. ಸಾಧ್ಯ ಆದಷ್ಟು ಏಕಾದಶಿಯ ದಿನ ಆದರೂ ಬೆಳಗಿನ ಜಾವ 3:30ಕ್ಕೆ ಎದ್ದು ಪೂಜೆಯನ್ನು 5:30ರೊಳಗೆ ಮುಗಿಸಲು ಪ್ರಯತ್ನ ಪಡಿ. ಏಕೆಂದರೆ ಆ ಏಕಾದಶಿ ದಿನ ನಾವು ಮಾಡುವ ಪೂಜೆಯಿಂದ ನಮ್ಮ ಮನೆಯಲ್ಲಿ ಅಷ್ಟು ಐಶ್ವರ್ಯ ಕೂಡ ನೆಲೆಸಬಹುದು. ಎಷ್ಟೋ ಜನ ಏಕಾದಶಿ ಎಂದು ಕೂಡ ಹೇಗೆ ಬೇಕಾಗೆ ಜೀವನವನ್ನು ರೂಢಿಸಿಕೊಳ್ಳುತ್ತಾರೆ. ಆ ದಿನ ಮಾತ್ರ ನಾವು ದೇವತೆಗಳಿಗಾಗಿ ಮುಡಿಪಿಡುವುದು ಒಳ್ಳೆಯದ್ದು. ಈ ದಿನ ಅಂಗಡಿಯಿಂದ ಒಂದು ಹೊಸ ಸೀರೆಯನ್ನು ಮನೆಗೆ ತನ್ನಿ. ಮನೆಯಲ್ಲಿ ತುಳಸಿ ಪೂಜೆ ಮಾಡಿ ತುಳಸಿಗೆ ಬಾಗಿನ ಅರ್ಪಿಸಿ. ಇದರಿಂದ ವಿಷ್ಣು ಹಾಗೂ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಾ. ದೇವರ ಮುಂದೆ 11, 21 ಅಥವಾ 51 ದೀಪಗಳನ್ನು ಹಚ್ಚುವುದರಿಂದ ನಿರುದ್ಯೋಗ ಸಮಸ್ಯೆ ದೂರ ಆಗುತ್ತದೆ. ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ದೂರವಾಗಿ ಅದೃಷ್ಟ ಲಭಿಸುತ್ತದೆ. ತುಳಸಿ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣು ಹಾಗೂ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳು ಶೀಘ್ರವಾಗಿ ದೂರ ಆಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ವಿಷ್ಣುವಿಗೆ ಪಚ್ಚಕರ್ಪೂರ ಪ್ರಿಯವಾದ ವಸ್ತುವಾಗಿದೆ. ಹಾಗಾಗಿ ತಿರುಪತಿಯಲ್ಲಿ ಪ್ರತಿನಿತ್ಯ ವಿಷ್ಣುವಿಗೆ ಪಚ್ಚಕರ್ಪೂರ ಹಚ್ಚಲಾಗುತ್ತದೆ. ಏಕಾದಶಿಯ ದಿನ ಪಚ್ಚಕರ್ಪೂರದ ಆರತಿ ಬೆಳಗುವುದರಿಂದ ಮನೆಯ ವಾತಾವರಣ ಶುದ್ಧಿ ಆಗುವುದರ ಜೊತೆಗೆ ವಿಷ್ಣುವಿನ ಆಶೀರ್ವಾದವು ಲಭಿಸುತ್ತದೆ. ವಿಷ್ಣು ದೇವಸ್ಥಾನಕ್ಕೆ ಹೋಗುವಾಗ 1-2 ಏಲಕ್ಕಿ ಹಾಗೂ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ. ಏಲಕ್ಕಿ ಮತ್ತು ನಾಣ್ಯ ಎರಡನ್ನು ದೇವರ ಉಂಡಿಗೆ ಹಾಕುವುದು ಶುಭಕರ. ವೈಕುಂಠ ಏಕಾದಶಿ ಎಂದು ಹಳದಿ ಬಣ್ಣದ ಕವಡೆಯನ್ನು ಮನೆಗೆ ತರುವುದರಿಂದ ಲಕ್ಷ್ಮಿಯನ್ನು ಕರೆತಂದಂತೆ ಎಂದು ಹೇಳಲಾಗುತ್ತದೆ. ಈ ಕವಡೆಗಳನ್ನು ಹಾಲಿನಿಂದ ಶುದ್ಧ ಮಾಡಿ ಬೀರು ಅಥವಾ ದೇವರ ಕೋಣೆಯಲ್ಲಿ ಇಡುವುದರಿಂದ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಕೂಡ ಇದೆ. ಇಂದು ವಿಷ್ಣುವಿಗೆ ಏಲಕ್ಕಿ ಮಾಲೆ ಅರ್ಪಿಸುವುದರಿಂದ ನಮ್ಮ ಮನೋಕಾಮನೆಗಳು ಈಡೇರುತ್ತವೆ. ಅಲ್ಲದೆ ವಾಸ್ತು ದೋಷ ದೂರವಾಗಿ ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ. ಈ ದಿನ ಸಂಜೆ ಮಣ್ಣಿನ ದೀಪ ಬೆಳಗುವುದು ಉತ್ತಮ. ಈ ದಿನ ಸಂಜೆ ಎಂದರೆ ನಾಳೆ ಸ್ನೇಹಿತರೆ ವೈಕುಂಠ ಏಕಾದಶಿಯ ದಿನ. ಇನ್ನು ವೈಕುಂಠ ಏಕಾದಶಿಯ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಗಂಡ ಹೆಂಡತಿ ಬ್ರಹ್ಮಚಾರ್ಯ ಪಾಲನೆ ಮಾಡುವುದು ಒಳ್ಳೆಯದ್ದು. ನೀರಿಗೆ ಪಚ್ಚಕರ್ಪೂರ ಸೇರಿಸಿ ಮನೆಯಲ್ಲಿ ಎಲ್ಲವನ್ನ ಕೂಡ ಸ್ವಚ್ಛ ಮಾಡಿಕೊಳ್ಳಬಹುದು. ಏಕೆಂದರೆ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ವೈಕುಂಠ ಏಕಾದಶಿಯ ದಿನ ಭಗವದ್ಗೀತೆ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಪುಣ್ಯದ ಕೆಲಸ. ಒಂದು ವೇಳೆ ವಿಷ್ಣು ಸಹಸ್ರನಾಮವನ್ನು ಓದಲು ಸಾಧ್ಯವಾಗದೇ ಇರುವವರು ಈ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದರೆ ಸಾಕು, ನಮ್ಮೆಲ್ಲ ಪೂರ್ವ ಜನ್ಮದ ಕರ್ಮಗಳು ಕಳೆಯುತ್ತವೆ ಎನ್ನುವ ನಂಬಿಕೆ ಇದೆ. ಸ್ನೇಹಿತರೆ, ವೈಕುಂಠ ಏಕಾದಶಿಯ ದಿನ ನಾವು ಏನು ಬೇಕಾದರೂ ಮಾಡಬಹುದು. ಅಂದರೆ ಪೂಜೆ ಪುನಸ್ಕಾರಗಳನ್ನು ಮಾತ್ರ. ಎಷ್ಟೋ ಜನ ಮದ್ಯ ಮಾಂಸಗಳನ್ನು ಸೇವನೆ ಮಾಡುವುದು ಎಲ್ಲವನ್ನ ಕೂಡ ರೂಢಿಸಿಕೊಂಡಿರುತ್ತಾರೆ. ದಯವಿಟ್ಟು ವೈಕುಂಠ ಏಕಾದಶಿಯ ದಿನ ಪೂಜೆ ಪುನಸ್ಕಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಅಂದು ನೀವು ಮಾಡುವಂತಹ ಒಂದು ಪೂಜೆ 10 ಜನ್ಮಗಳಿಗೆ ಸಮಾನವಾಗಿರುತ್ತದೆ. ನೀವು ಯಾವ ಕಷ್ಟಗಳಿದ್ದರೂ ಕೂಡ ನಾರಾಯಣನನ್ನು ಅಥವಾ ಶ್ರೀನಿವಾಸನನ್ನು ಪೂಜೆ ಮಾಡಿದರೆ ಖಂಡಿತ ನಾಳೆ ನಿಮ್ಮ ಜೀವನ ಬದಲಾಗಬಹುದು. ಸ್ನೇಹಿತರೆ, ಪೂಜೆ ಪುನಸ್ಕಾರದಿಂದ ಜೀವನ ಬದಲಾಗಬಹುದು ಎನ್ನುವ ಅನುಮಾನ ನಿಮಗೆ ಬರಬಹುದು. ಖಂಡಿತ ಸ್ನೇಹಿತರೆ, ದೇವರ ಬಲ ಚೆನ್ನಾಗಿದ್ದರೆ ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ನಾವು ಏಳಿಗೆಯನ್ನು ಕಾಣಬಹುದು. ಸ್ನೇಹಿತರೆ, ನಾಳೆ ಯಾರು ಕೂಡ ತಪ್ಪದ ಹಾಗೆ ಪೂಜೆಯನ್ನು ಮಾಡಿ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಶ್ರೀನಿವಾಸ ಲಕ್ಷ್ಮಿ ಸಮೇತ ಬಂದು ನೆಲೆಸಲಿ ಎಂದು ಕೇಳಿಕೊಳ್ಳುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಶ್ರೀನಿವಾಸ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.